ಸೂರ್ಯೋ ಎಂ ಭಾಸತಾಂ ನೋಡ್ದಂಬರೆ. ಈ ಕ್ಷೇತ್ರಕ್ಕೆ ಮಹಿಷಿ ಅಂತ ರಾಮಚಂದ್ರದೇವರ ಹೆಸರು. ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರು, ಆಮೇಲೆ ಸೀತಾದೇವಿ, ಹನುಮಂತ ದೇವರು ವನವಾಸ ಎಲ್ಲ ಮುಗಿದಿತ್ತು. ಇನ್ನು ಅಯೋಧ್ಯಕ್ಕೆ ಹೋಗ್ಬೇಕಂತಿರ್ಬೇಕಾದ್ರೆ ಸೀತಾದೇವಿ ಕೇಳಿದ್ರು, ಸ್ವಾಮಿ ರಾವಣನ ಕರೆದುಕೊಂಡು ಹೋದ್ಮೇಲೆ ನೀವು ಎಲ್ಲೆಲ್ಲಿ ಹುಡುಕಿದ್ದೀರಾ? ಆ ಕ್ಷೇತ್ರಗಳ ದರ್ಶನ ಹುಡುಕೋ ನೆಪದಿಂದ ದೇಶ ಕ್ಷೇತ್ರದ ದರ್ಶನ ಆಗಿದೆ. ಈಗ ನನಗೆ ಹೋಗ್ಬೇಕಾದ್ರೆ ದರ್ಶನ ಮಾಡಿಸ್ಬೇಕು ಅನ್ನೋ ಆಯ್ತಂತ ಇದೆಲ್ಲ ಹುಡುಕಿದ ಜಾಗ ರಾಮಚಂದ್ರ ದೇವರು. ಬರ್ತಾ ಇರಬೇಕಾದ್ರೆ ಒಂದು ಬೆಟ್ಟದ ಬರೀ ಕಲ್ಲು ಬಂಡೆ ದೊಡ್ಡದು. ಸ್ವಾಮಿ ನೀರು ಬೇಕು ಅಂತ ಕೇಳಿದ್ರು. ಮಧ್ಯಾಹ್ನ ಆಯ್ತಂತ ರಾಮಚಂದ್ರ ಬಾಣ ಹೊಡೆದ್ರೆ ನೀರು ಬಂತು. ಅದು ಇನ್ನೂ ಹರಿತಾನೆ ಇದೆ. ಅದೇ ಜೋಗ್ ಫಾಲ್ಸ್, ಶರಾವತಿ ನದಿ. ಶರ ಅಂದರೆ ಬಾಣದಿಂದ ತೆಗೆದ ನೀರು. ಫಸ್ಟ್ ಕೊಡ್ತಿದ್ದು ಸೀತಾದೇವಿ. ಮುಂದೆ ಬರ್ತಾರೆ. ಮುಂದೆ ಬಂದಾಗ ಒಂದು ಕ್ಷೇತ್ರ, ನರಸಿಂಹದೇವರ ಕ್ಷೇತ್ರ. ಆ ನರಸಿಂಹದೇವರ ಬಾಯಿಂದ ಬೆಂಕಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಜ್ವಾಲ ನರಸಿಂಹದೇವರು ಅಂತ ಅವರಿಗೆ ಹೆಸರು. ಬೆಂಕಿ ಯಾವಾಗ ಬರುತ್ತೋ ಹೇಳೋಕ್ಕಾಗುತ್ತೆ. ಊರಲ್ಲಿ ಸುಟ್ಟೋಗ್ತಾ ಇರುತ್ತೆ. ಎಲ್ಲರೂ ಋಷಿಗಳು ಹೋಗಿ ರಾಮಚಂದ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ನಿಂದ ಇನ್ನೊಂದು ರೂಪ, ಅದು ಮೊದಲಿನ ರೂಪ, ಹೇಗಾದರೂ ಶಾಂತ ಮಾಡಿಸೋಂತಂದಾಗ ಆಯ್ತು ಅಂಥೇಳಿ ಹೋಗಿ ನೋಡ್ತಾರೆ. 6 ಅಡಿ ವಿಗ್ರಹ, ಭಾರಿ ಭವ್ಯವಾದ ವಿಗ್ರಹ ತೆಗೆದ್ದು ನದಿಗೆ ಹಾಕ್ಬಿಡ್ತಾರೆ. ಜ್ವಾಲವಾಗಿ ಜಲನರಸಿಂಹನಾಗ. ಇನ್ನು ಗರ್ಭಗುಡಿ ಖಾಲಿ ಇತ್ತು. ಹನುಮ ಒಂದು ಲಿಂಗ ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಹೇಳ್ತಾರೆ. ಆಯ್ತಂತ ಹೇಳಿ ಹನುಮಂತ ದೇವರು ಕಾಶಿ ಹೋಗ್ತಾರೆ. ಬರೋ ತಡ ಆಗುತ್ತೆ. ತಡ ಆದಾಗ ಸೀತಾ ಜನ ಕಾಯ್ತಾ ಇದ್ದಾರೆ, ನೀನೇ ಅದು ಮಾಡಿಕೊಡಂದಾಗ ಸೀತಾದೇವಿ ಮರಳು ಸ್ಯಾಂಡ್ ಅದರಿಂದ ಒಂದು ಲಿಂಗ ಮಾಡಿಕೊಟ್ಬಿಟ್ಲು. ಪ್ರತಿಷ್ಠಾಪನೆ ಆಯಿತು. ಪೂಜೆ ಆಗ್ತಿರ್ಬೇಕಾದ್ರೆ ಹನುಮಂತ ದೇವರು ಬಂದರು. ದೊಡ್ಡ ಲಿಂಗ ತೊಗೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಪೂಜೆ ಆಗ್ತಾಯಿದೆ. ತೆಗೆದ್ದು ನದಿಗೆ ಹಾಕ್ತಾರೆ. ಅದು ಬಾಣಾಕಾರಕ್ಕೆ ಬಿದ್ದಿದೆ. ಅದಕ್ಕೋಸ್ಕರ ಕ್ಷೇತ್ರಕ್ಕೆ ಬಾಣಾಕಾರ ಅಂತ ಹೇಳಿ ಸಂಸ್ಕೃತದಲ್ಲಿ ಪದ್ಮಪುರಾಣದ ಉಲ್ಲೇಖ ಇದೆ. ಆದರೆ ಈಗ ನಮ್ಮ ಅಪಭ್ರಷ್ಟ ಭಾಷೆಯಲ್ಲಿ ಬಾಳಗಾರ ಅಂತ ಕರಿತೇವೆ. ಬಾಣಾಕಾರವಾಗಿ ಬಾಳಗಾರ ಆಗಿದೆ. ಅದು ಅಲ್ಲಿ ಹರ್ಸಿಕೆ ಇರ್ತದೆ. ಬಾಣವಾರ ಬೇರೆ, ಚಿಕ್ಕ ಬಾಣವಾರ, ದೊಡ್ಡ ಬಾಣವಾರ, ಬಾಣಾಕಾರ ಸಂಸ್ಕೃತ. ಈಗ ಬಾಳಗಾರ ಆಗಿದೆ. ಅಲ್ಲಿಂದ ಹನುಮಂತ ದೇವರು ಏನು ಮಾಡೋದು ಅಂತ ಅಲ್ಲ ನನ್ನ ಕೆಲಸ ಅಂತ ಸೀದಾ ಇಲ್ಲಿ ಬರ್ತಾರೆ. ಇಲ್ಲೊಂದು ದೊಡ್ಡ ಊರು, ಎಲ್ಲರೂ ಅವಾಗೆಲ್ಲ ನೀರೇ ಮುಖ್ಯ, ನದಿ. ಈಗ ನಮಗೊಂದು ಬಾಟ್ಲಿ ಇದ್ರೆ ಸಾಕಂತೀವಿ, ಒಂದು ದಿನ ಇಡೀ ಕಳಿತೀವಿ ನಾವು. ಅವಾಗೆಲ್ಲ ಮಡಿ ಜಾಸ್ತಿ, ನದಿ ನೀರು ಬೇಕು. ಅದಕ್ಕೋಸ್ಕರ ಎಲ್ಲರೂ ಸಾವಿರಾರು ಗಟ್ಟಲೆ ಋಷಿಗಳು ಹನುಮಂತರನ್ನು ವಿಚಾರ ಮಾಡಿದ್ರೆ ಒಳಗೆ ಹೋಗ್ಬಿಟ್ರೆ ಯಾರು ಬಿಡಲನ್ನ. ರಾವಣ ಹೇಗಿದ್ದಾನೆ, ಕುಂಭಕರ್ಣ ಹೇಗಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾರೆ. ರಾವಣ ಹೇಗೆ ಸಂಹಾರ ಮಾಡಿದ್ರೆ ಕೇಳ್ತಾರೆ. ಪುರಾಣ ಹೇಳೋ ಮನಸ್ಥಿತಿ ನನಗಿಲ್ಲ, ನನ್ನ ಸ್ವಾಮಿ ಕಾರ್ಯ ಆಗಿಲ್ಲ, ನನಗೆ ಬೇಜಾರಾಗಿದೆ, ನಾನು ಸೇವೆ ಮಾಡಬೇಕಂತ ಹೇಳಿ ಊರು ಹೊರಗಡೆ ಬಂದು ಅಶ್ವತ್ಥ ವೃಕ್ಷ ಸ್ಥಾಪನೆ ಮಾಡಿ ಬೆಳಗ್ಗೆಲ್ಲ ಹೆಣ್ಣು ರೂಪದಲ್ಲಿ, ಸ್ತ್ರೀ ರೂಪದಲ್ಲಿ ಇರ್ತಾರೆ. ಮಧ್ಯಾಹ್ನ ಎಮ್ಮೆ ರೂಪದಲ್ಲಿ ನದಿಯಲ್ಲಿ, ಇದೇ ನದಿ ತುಂಗಾ ನದಿಯಲ್ಲಿ ವಿಶ್ರಾಂತಿ ತಗೋತಾ ಇರ್ತಾರೆ. 3 ದಿನ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾಮಚಂದ್ರ ದೇವರು, ಸೀತಾದೇವಿ ಬಂದರು. ಎಲ್ಲಿ ನಮ್ಮ ಶಿಷ್ಯ ನೋಡ್ತಾರೆ, ದೊಡ್ಡ ಎಮ್ಮೆ ಆಗಿ ನಿಂತಿದ್ರು. ಮಹಿಷಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಎಮ್ಮೆಗೆ ಮಹಿಷಿ. ಹಾಗಾಗಿ ರಾಮಚಂದ್ರದಷ್ಟು ಹೆಸರಿದೆ. ಈ ಒಂದು ನೆನಪಿಗೋಸ್ಕರ ಕೋಟಿ ವರ್ಷ ಆಯಿತು ತ್ರೇತಾಯುಗ. ಆ ವೃಕ್ಷ ಹಾಗೇ ಇದೆ, ವಿಶೇಷ ವೃಕ್ಷ. ನಾವು ನೋಡಿದ್ವಿ. ನಾವು ಬಂದು 25 ವರ್ಷ ಆಯಿತು. ದೊಡ್ಡ ಮರ ಇತ್ತು. ಎಲ್ಲ ಕ್ಲೀನ್ ಮಾಡಿದ್ರೆ ಮತ್ತು ಅದೇ ಬೇರಿಂದ, ತಾಯಿ ಬೇರು, ಅದೇ ಬೇರಿಂದ ಮತ್ತು ವೃಕ್ಷ ಆಗಿದೆ. ಆಮೇಲೆ ಇಲ್ಲಿ ಸತ್ಯನಾಥರು ಬರ್ತಾರೆ, ವೀರಚೋಳಪುರ. ಇಲ್ಲಿ ಬಂದ ಅಲ್ಲಿ ವ್ಯವಸ್ಥೆ ಸರಿಯಾಗಿ, ಇಲ್ಲಿ ಪಂಡಿತರು ಎಲ್ಲ ಭಾರಿ ಪಂಡಿತರು ಕಲಿಯುಗದಲ್ಲಿ ವ್ಯವಸ್ಥೆ ಸರಿಯಾಗೋದಿಲ್ಲ. ಅವರು ತಮ್ಮ ಶಿಷ್ಯನ ಕಳಿಸ್ತಾರೆ, ಸತ್ಯ ಅಭಿನವತೀರ್ಥರು ಕಳಿಸ್ತಾರೆ. ಅವರಿಲ್ಲಿ ಬಂದು ಸತ್ಯನಾಥಪುರ ಅಗ್ರಹಾರ ಅಂತ ಮಾಡಿ, ಈ ಫುಲ್ ಅಗ್ರಹಾರ, ಸತ್ಯನಾಥಪುರ ಅಗ್ರಹಾರ ಅಂತ ಮಾಡಿ ಈ ಮಠವನ್ನು ಕಟ್ಟಿಸಿ ಒಬ್ಬರು ಪಂಡಿತನ ಬಿಟ್ಟು ಇಲ್ಲಿ ಸತ್ಯನಾಥ ವಿಗ್ರಹ ಮತ್ತು ರಘುತ್ತಮ ಸ್ವಾಮಿ ವಿಗ್ರಹ ಇಟ್ಟು ತಾವು ಸಂಚಾರಕ್ಕೆ ಹೋಗಿರ್ತಾರೆ. ಎಲ್ಲ ಬ್ರಾಹ್ಮಣರು ಕರೆದು ಎಲ್ರಿಗೂ 2 ಎಕರೆ ಜಮೀನು ಕೊಡ್ತಾರೆ. ಒಂದು ವರ್ಷಕ್ಕೆ ಒಂದಿನ ಊಟ ಹಾಕ್ಬೇಕು ನೀವು ದೇವಸ್ಥಾನದಲ್ಲಿ. 800 ಜನಕ್ಕೆ ಊಟ ಅಲ್ಲಿ ಯಾವಾಗಲೂ ದಿನ. 16 ಜನ ಇದ್ರಂತೆ ಅರ್ಚಕರು. 16 ಜನ ಅರ್ಚಕರು ಆ ಮೂರ್ತಿಗೆ ರಾಜ ಪ್ರತಿಷ್ಠಾಪನೆ ಮಾಡಿದ್ದು. ಬರೀ ನಿರ್ಮಲ ತೆಗೆಯಕ್ಕೊಬ್ಬನು, ದೀಪ ಹಚ್ಚಕ್ಕೊಬ್ಬನು, ದೀಪ ಆರಬಾರ್ದು, ಅದನ್ನು ನೋಡ್ಕೊಳಕ್ಕೆ 16 ಜನ ಇದ್ದರಂತೆ. ಬ್ರಾಹ್ಮಣರು ಅದೇ ಕೆಲಸ. ಆಮೇಲೆ ಎಲ್ಲ ಟೆನೆನ್ಸಲ್ಲಿ ಗದ್ದೆ ಕಳ್ಕೊಂಡು ಎಲ್ಲವರು ಇದಕ್ಕೆ 75-26 ಊರು ಬಿಟ್ಟು ಹೋದರು. ಇವರು ಇಲ್ಲಿ ಬಂದು 230 ವರ್ಷ ಆಯಿತು. ಸತ್ಯಸಂಧರು ಅಂತ. ಇವರು ಊರು ಹಾವೇರಿ, ಭಾರತ ಜುಗೋತ್ರ ಇವ್ರದ್ದು. ತಂದೆ ಹೆಸರು ಮಧ್ವಾಚಾರ್ಯ, ತಾಯಿ ಭಾರತೀಬಾಯಿ ಅಂತೇಳಿ. ಮದುವೆ ಆಗಿದೆ 8 ವರ್ಷ ಆದರೂ ಸಂತಾನ ಇರಲಿಲ್ಲ. ಅದಕ್ಕೇನು ಮಾಡಬೇಕಂತ ವಿಚಾರ ಮಾಡಿದಾಗ
ರಾಯರ ಸೇವೆ ಮಾಡಿದ್ರೆ ಫಲ ಸಿಗುತ್ತೆ ಅಂದಿದ್ರು. ರಾಯರು 120 ವರ್ಷ ಆಗಿತ್ತು ಬೃಂದಾವನ ಪ್ರವೇಶ ಮಾಡಿ ಮಂತ್ರದಲ್ಲಿ. ಇನ್ನು ಅಷ್ಟು ದೂರ ಹೋಗೋದು ಕಷ್ಟ ಅಂತ ಮನೆಯಲ್ಲೇ ಮೃತ್ತಿಕಾ ಬೃಂದಾವನ ಇತ್ತು ಆಗ. ಆ ಮೃತ್ತಿಕಾ ಬೃಂದ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದಾರೆ. ಬಿದಿರಲ್ಲಿ ಅಂತ ಕ್ಷೇತ್ರದಲ್ಲಿ ಸಾಕ್ಷಾತ್ ರಾಯರು ಬಂದು ಫಲಮಂತ್ರಾಕ್ಷರ ಕೊಟ್ಟಿದ್ದಾರೆ. ಮಾವಿನ ರಸಾಲಯಂ ಅಂತ ಕರೀತಾರೆ. ಆ ಮಾವಿನನ್ನು ಮತ್ತು ಮಂತ್ರಾಕ್ಷರ ಕೊಟ್ಟು ಒಳ್ಳೆ ಗಂಡು ಮಗು ಹುಟ್ಟುತ್ತೆ, ದೊಡ್ಡ ಪಂಡಿತ, ನಿಮ್ಮ ಕೈಗೆ ಸಿಗಲ್ಲ ಅವನು ಸನ್ಯಾಸ ಆಗ್ತಾನೆ ಅಂತ ಕೊಟ್ಟರು. ಇವ್ರ ತಂದೆಗೆ ಮಗು ಆಗಬೇಕು, ಅರ್ಜೆಂಟ್ ಸಂತಾನ ಆಗ್ಬೇಕಂತಿತ್ತು. ಆಯ್ತು ಸಮಯ ಆಯ್ತು, ಆಮೇಲೆ ನೋಡೋಣ ಮುಂದೆ ಅಂತಂದ್ರೆ ತಗೊಂಡ್ರು. ತಮ್ಮ ಹೆಂಡತಿ ಕೊಟ್ಟರು ಭಾರತೀಬಾಯಿಗೆ. ಅವ್ರು ಸ್ನಾನ ಮಾಡಿ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ಸ್ವಲ್ಪ ದಿನದ ಗರ್ಭಿಣಿ ಆಗಿದ್ದಾರೆ. 100 ಜನ ಬಂದಿದ್ದಾರೆ ಶ್ರೀಮಂತ ಸಂದರ್ಭದಲ್ಲಿ. ಅಪರೂಪಕ್ಕೆ 8 ವರ್ಷ ಆದ್ಮೇಲೆ ಗರ್ಭಿಣಿ ಆಗಿದ್ದಾರೆ. ರಾಯರ ಪ್ರಸಾದ, ಹಾಗಾಗಿ ಏನಾದರೂ ವಿಶೇಷ ಇರುತ್ತಂತ ಎಲ್ಲ ತಂದಿದ್ದಾರೆ. ಮಾವಿನಕಾಯಿ ಚಟ್ನಿ, ರಂಜಕ, ನಿಮ್ಮ ಕಡೆ ಸಿಗಲ್ಲ ಅನ್ಸುತ್ತೆ ಇದೆಲ್ಲ. ರಂಜಕ ಗಿಂಜಕ ಇಲ್ಲಿ ಸಿಗುತ್ತೆ. ರಂಜಕ, ಮಾವಿನಕಾಯಿ ಚಟ್ನಿ, ತೊಕ್ಕು, ಹುಣಸ್ಕಾಯಿ ತೊಕ್ಕು ಎಲ್ಲ ತಂದಿದ್ದಾರೆ. ಖಾರ, ಹುಳಿ, ಸಿಹಿ ಎಲ್ಲ ತಂದಿದ್ದಾರೆ. ನನಗೇನು ಬೇಡ, ನನಗೆ 1 ಲಕ್ಷ ಬ್ರಾಹ್ಮಣರ ಕರೆಸಿ ಊಟಕ್ಕೆ ಹಾಕ್ಸ್ಬೇಕಂತ ಆಸೆ ಆಗಿದೆ ಅಂತ ಇವರ ತಾಯಿ ಬಯಕೆ. ಮಧ್ವಾಚಾರ್ಯ ಗಾಬರಿ ಆದರು. ಎಲ್ಲಿ ಸಿಗಬೇಕು 1 ಲಕ್ಷ? ಗಾಬರಿ ಆದರು. ಆಮೇಲೆ ನಾನು ಕಾಶಿ ಕರ್ಕೊಂಡು ಹೋಗ್ರಿ, ಗಂಗಾ ಸ್ನಾನ ಮಾಡಿಸ್ಬೇಕಂತ ಒಂದೇ ಹಠ. ತುಂಬ ಗರ್ಭಿಣಿ ಇದ್ದೀನಿ, ನನಗೆ ಕರ್ಕೊಂಡು ಹೋಗ್ಬಿಟ್ರೆ ಮತ್ತು ಮಧ್ಯದಲ್ಲೇ ಪ್ರಸವ ಆದರೆ ಕಷ್ಟ ಆಗುತ್ತೆ, ನಿನ್ನ ಮಗ ಬಂದಮೇಲೆ ನೋಡೋಣ ಅಂದರು. ಅವತಾರ ಆಯಿತು. ಅವತಾರ ಆದಮೇಲೆ ರಾಘವೇಂದ್ರ ಪ್ರಸಾದ ಅಂದರೆ ರಾಘವೇಂದ್ರಾಚಾರ್ಯ ಅಂತ ಹೇಳಿ ಇವರಿಗೆ ಹೆಸರು. ರಾಘವೇಂದ್ರಾಚಾರ್ಯರು ಭಾರಿ ಪಾಂಡಿತ್ಯ, ಭಾರಿ ಚಂದಿದೆ. ಸತ್ಯಸಂಧ ವಿಜಯ ಅಂತ ಗ್ರಂಥ ಇದೆ. ಯಲಗುರು ಆಂತೀರ್ಥಾಚಾರ್ಯ ಅಂತ ಇವ್ರು ಸ್ನೇಹಿತರೇ ಬರೆದಿದ್ದು, ಪ್ರತ್ಯಕ್ಷ ನೋಡಿದವರೇ ಬರೆದಿಟ್ಟ, ಭಾರಿ ಚಂದ ಇದೆ. ಇವ್ರಿಗೆ 13 ವರ್ಷ. ರಾಘವೇಂದ್ರಾಚಾರ್ಯ ಇದ್ದರು. ಸತ್ಯಬೋಧರಾಗಿನ ಪೀಠಾಧಿಪತಿಗಳು ಸವಣೂರು. ಅವರು ಹಾವೇರಿ ಭಿಕ್ಷೆ ಬಂದಿದ್ದಾರೆ. ಹಾವೇರಿಗೆ ಬಂದಾಗ ಇವರ ಮನೆ ಎದುರಿಗೆ ಬರ್ತಾ ಇರ್ಬೇಕಾದ್ರೆ 5-6 ಜನ ಪಂಡಿತರು ಪ್ರಶ್ನೆ ಕೇಳಿದ್ರು. ಅಲ್ಲೇ ನಿಲ್ಲಿಸಿದ್ರು. ಬೆಳಿಗ್ಗೆ 9 ಗಂಟೆ ಶುರುವಾಗಿದೆ ಚರ್ಚೆ, ಮಧ್ಯಾಹ್ನ 1 ಗಂಟೆ ಅಂದರೆ ಮುಗಿತಾ ಇಲ್ಲ. ಸ್ವಾಮಿಗಳು ಹಂಗಲ್ಲ, ಸತ್ಯಬೋಧರು ಹೇಳ್ತಾರೆ ಹಂಗಲ್ಲ, ಹಿಂಗಂದ್ರೆ ಇಲ್ಲ ಸ್ವಾಮಿ ಹಿಂಗೆ ಅಂತ ಅವರು ಚರ್ಚೆ, ಭಾರಿ ಚರ್ಚೆ ಪಂಡಿತರು. ಇವರಿಗೆ ಚಿಕ್ಕ ಹುಡುಗ 9 ವರ್ಷ ನೋಡಿದ್ರು, ಅಲ್ಲ 1 ಗಂಟೆ 13 ವರ್ಷ. 1 ಗಂಟೆ ನೋಡಿದ್ರು, ಹಸಿವೆ ಆಯ್ತಾನೆ, ಸೀದಾ ಬಂದು ನಮಸ್ಕಾರ ಮಾಡ್ತಾರೆ ಸ್ವಾಮಿಗೆ, ಸತ್ಯಬೋಧರಿಗೆ. ಅವರು ನೋಡಲಿಲ್ಲ, ಇದು ಬಿಸಿಯಾಗಿದ್ದರು. ಆಮೇಲೆ ಸರ್ ಸ್ವಾಮಿ ಸಾಮಂತ ಹೇಳ್ಸೋಕ್ಕಾರದು. ಏನೇ ನಿಂದು ಅಂದರು. ತಾವು ಆಜ್ಞೆ ಕಟ್ಟರು ಅಂದ್ರೆ ಮಾತಾಡ್ತೀನಿ ಸ್ವಾಮಿ ಅಂತ. ಏನು ಮಾತಾಡ್ತೀವೋ ಇದು ವಾಕ್ಯಾರ್ಥ ಮಾಡ್ತಿದ್ವು, ಹರಟಿ ಹೊಡಿತಾ ಇಲ್ಲ ಇಲ್ಲಿ. ಜಿಜ್ಞಾಸಾಧಿಕರನ್ನ ವಾಕ್ಯಾರ್ಥ ನಡೀತಾ ಇದೆ, ಏನು ಮಾಡ್ತೀವಿ? ಇಲ್ಲ ಸುಮ್ಮನೆ ತಾವು ಆಜ್ಞೆ ಕೊಡ್ರಿ. ಆ ಮುಖದಲ್ಲಿ ಧೈರ್ಯ ತೇಜಸ್ ನೋಡಿ ಓಂ ಅಂದರು. ಸತ್ಯಬೋಧರು ಗೊತ್ತಾಯ್ತು, ದೊಡ್ಡ ಹುಡುಗ ಭಾರಿ ಪಂಡಿತ ಇದ್ದಾನಂತೇಳಿ. 5 ಗಂಟೆ ಚರ್ಚೆನ 5 ನಿಮಿಷ ಮುಗಿಸ್ಬಿಟ್ರು. 5 ನಿಮಿಷದಲ್ಲಿ ಪಂಡಿತರು ಮಾಡೋದು ತಪ್ಪು, ಗುರು ಸರಿ ಅಂತ ನಿರ್ಣಯ ಮಾಡಿದ್ರು. ಡಿಸಿಷನ್ ಭಾರಿ ಕಷ್ಟ. ನಮ್ಮ ಶಾಸ್ತ್ರದಲ್ಲಿ ಡಿಸಿಷನ್ ಮಾಡೋದು ಭಾರಿ ಕಷ್ಟ. ಮಧ್ವಾಚಾರ್ಯ ಮಾಡಿದ್ದಾರೆ, ಹಾಗಾಗಿ ಅದರಿಂದ ನಡೀತಾ ಇದೆ. ಇವರಂದರು ರಾಘವೇಂದ್ರಾಚಾರ್ಯ ನಿಮ್ಮ ತಪ್ಪು, ಗುರುಗಳೇ ಸರಿ ಅಂತ ಡಿಸಿಷನ್ ಕೊಟ್ಟರು. ಓಡಿ ಬಂದ ಸತ್ಯಬೋಧರು, ಶಭಾಸ್ಲೆ ಪಂಡಿತ್ ಅಂದರೆ ನೀನು ಅದ್ಭುತವಾಗಿ ವಾಕ್ಯಾರ್ಥ ಮಾಡಿದೆ ರಾಜ, ಹೆಸರೇ ನೀನು ರಾಘವೇಂದ್ರ ಅಂತ ಕರೀತಾರೆ ಸ್ವಾಮಿ. ಯಾರ ಮಗ ನೀನು? ಮಧ್ವಾಚಾರ್ಯ. ಅವ್ರ ಮಗನ ಕರಿ ಅಂತ ಹೇಳಿ ಕರೆದು ಹೆಂಗೆ ಪಾಠ ಹೇಳಿದ್ರಿ ಇಷ್ಟು ಚಿಕ್ಕ ಹುಡುಗನಿಗೆ? ಅಷ್ಟು ದೊಡ್ಡ ದೊಡ್ಡ ಗ್ರಂಥಗಳು ಹೇಗೆ ಸಾಧ್ಯ ಆಯಿತು? ಆ ಪುಸ್ತಕ ಇಟ್ಟರೆ ಆ ಹುಡುಗ ಕಾಣಿಸಲ್ಲ. ಸುಧಾ ಪುಸ್ತಕ, ಟಿಪ್ಪಣಿ ಪುಸ್ತಕ ಇದೆ, ರಾಯರ ಮಠದ ಪ್ರಿಂಟ್ ಮಾಡ್ಯಾರ ಇಷ್ಟು ಹತ್ರ. ಆದರೆ ಅಷ್ಟೆಲ್ಲ ತಳೆಯಲ್ಲಿ ಹೆಂಗೆ ಸಾಧ್ಯ ಆಯಿತು? ಇಲ್ಲ ಸ್ವಾಮಿ, ಒಂದೇ ಸಲ ಹೇಳೋದು ಪಾಠ, 2ನೇ ಸಲ ರಿಪೀಟೇ ಇಲ್ಲ. ರಿಪೀಟ್ ಮಾಡಿದ್ರೆ ಅದು ಕಷ್ಟ. ರಿಪಿಟೇಷನ್ ಇಲ್ಲ, ರಿಪೀಟೇ ಇಲ್ಲ. ಒಂದು ಸಲ ಹೇಳ್ಬಿಡ್ತೀನಿ ಸ್ವಾಮಿ, ಮರುದಿನ ಮತ್ತೆ ತಪ್ಪಿಸ್ಬಿಡ್ತಾನೆ, ಮತ್ತೆ ಸೀದಾ ಹೋಗ್ತಾನೆ ಇರುತ್ತೆ ಮುಂದೆ. ಹಾಗಾಗಿ ಎಲ್ಲ ಗ್ರಂಥ ಮುಗಿದೋಗ್ಬಿಟ್ಟಿದೆ. ಸಂಪೂರ್ಣ ಸರ್ವಮೂಲ, ವೇದಾಂತ, ಸುಧಾ ಎಲ್ಲ ಆಗ್ಬಿಟ್ಟಿದೆ. ಸತ್ಯಬೋಧರು ಭಾರಿ ಖುಷಿ ಆಯಿತು, ಇಂಥ ಹುಡುಗ ಸಿಗಬೇಕು ನನಗೆ. ಆಯ್ತು ರಾಜ, ಆಯಿತು ಮಧ್ವಾಚಾರ್ಯ ನಾನು ಕರ್ಕೊಂಡು ಹೋಗ್ತೀನಿ, ವ್ಯಾಕರಣ ತರ್ಕ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇವ್ರಿಗೆ 13 ವರ್ಷ. ತಾಯಿಗೆ ಭಾಳ ಬೇಜಾರಾಯಿತು, ಅವ್ರಿಗೆ ಸಮಾಧಾನ ಮಾಡಿದ್ರು. ಆಮೇಲೆ ಸತ್ಯಬೋಧರು ಮಗ ಸೇತು ನಾರಾಯಣ ಅಂತ ಇದ್ದರು, ಅವ್ರ ಮಗಳು ಸುಖೇನ್ ಅಂತ ಹೇಳಿ ಇವರ ಜೊತೆಗೆ ಮದುವೆ ಆಯಿತು. ಇವರಿಗೆ 22 ವರ್ಷ. ಮಹಾತಾಯಿಗೆ ಇವ್ರ ಮನೆಯವರಿಗೆ 20 ವರ್ಷ. ಒಂದು ಗಂಡು ಮಗ ಸ್ವಾಮಿರಾಜನ್ ಅಂತ ಗಂಡು ಮಗ ಆಗಿದೆ. 2ನೇ ಗರ್ಭಿಣಿ ಇದ್ದರು ಇವ್ರ ಮನೆಯವರು. ಹಾಗೆ ಸತ್ಯಬೋಧರಿಗೆ ಆಯಾಸ ಆಯಿತು. ಯಾರಿಗೆ ಕೊಡಬೇಕು ಪೀಠ, ಆಶ್ರಮ? ದೊಡ್ಡ ಸಮಸ್ಯೆ ಉತ್ತರಾದ ಮಠದಲ್ಲಿ. ಸಿಕ್ಕಾಪಟ್ಟೆ ಪಂಡಿತರು ವಿಚಾರ ಮಾಡಿದ್ರು. ಅಷ್ಟು ಹೊತ್ತಿಗೆ ಇವ್ರು ಬಂದರು. ಅವ್ರು ಯಾವ ವಿಚಾರ ಮಾಡ್ತಿದ್ರು ಸತ್ಯಬೋಧರು, ಅದೇ ಸಮಯಕ್ಕೆ ಬಂದು ನಮಸ್ಕಾರ ಮಾಡಿದ್ರು. ರಾಮಾಚಾರ್ಯ ಅಂತ ಹೆಸರು, ರಾಘವೇಂದ್ರಾಚಾರ್ಯ ಅಂತ ತಂದೆ ಇಟ್ಟ ಹೆಸರು.
ಗುರುಗಳು ರಾಮ ರಾಮ ಅಂತ ಕರೀತಾರೆ. ಯಾಕೆ ಅಂತಂದರೆ ಮಾನಮುದರಿ ಸತ್ಯಪ್ರಿಯರು ಸತ್ಯಬೋಧರ ಗುರುಗಳು ಅವ್ರ ಹೆಸರು ಗಾರಲ್ಪಡ ರಾಮಾಚಾರ ಅಂತ ಅರ್ಥ. ಸತ್ಯಬೋಧರ ಸ್ವಾಮಿಗಳ ಹೆಸರು ರಾಯಚೂರು ರಾಮಾಚಾರ ಅಂತೇಳಿ, ಅದಕ್ಕೆ ತಮ್ಮ ಶಿಷ್ಯನಿಗೆ ರಾಮ ರಾಮ ಅಂತ ಕರಿತಿದ್ರು. ಹಾವೇರಿ ರಾಮಾಚಾರ ಅಂತ ಇವರು. ಹಂಗಾಗಿ ಮೂವರಿಗೂ ರಾಮಾಚಾರ ಅಂತ ಅವರಿಗೆ ಆಶ್ರಮ ಕೊಟ್ಟರು. ಅಲ್ಲ, ಆಶ್ರಮ ಕೊಡ್ತೀನಿ ಅಂತಂದು. ಒಂದು ಕ್ಷಣ 22 ವರ್ಷ ಏನು ಮಾಡಬೇಕು ಅಬ್ಬಬ್ಬಾ ಅಂದರೆ ಸವಣೂರು ಹಾವೇರಿ ಬಿಟ್ಟರೆ ಮತ್ತೆಲ್ಲೂ ಹೋಗೇ ಇಲ್ಲ. ನೀವು ನೋಡಿದ್ರೆ ಕಾರ್ ಹಾಕೊಂಡು ಸತ್ಯ ಅಂತ ನೋಡ್ರಿ, ಭಾರಿ ಪುಣ್ಯ. ಕಾರ್ ಹಾಕ್ಕೊಂಡು ಎಲ್ಲೆಲ್ಲಿಗೋ ಕರೆಂಟ್ ಬಂತು, ಎಲ್ಲೆಲ್ಲಿಗೋ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡ್ತಿರ್ರಿ. ಅದಕ್ಕೆ ಒಂದು ಕ್ಷಣ ಕಣ್ಣು ಮುಚ್ಕೊಂಡ್ರು ರಾಮಾಚಾರ. ರಾಮ ಏನು ವಿಚಾರ ಮಾಡಬೇಡ, ಏನೋ ಆಪತ್ತು ಪರಿಹಾರ ಆಗುತ್ತೆ, ತೊಗೋಬೇಕು ನೀನು. ಆಯ್ತು ಸುಮ್ಮನೆ ಆಗಲಿ, ಅವಶ್ಯ ತಗೋತೀನಿ. ಅಪ್ಪ ಮಾತ್ರ ಮಾತು ಕೇಳ್ಕೊಂಬರ್ತೀನಿ, ಅವಶ್ಯ ಕೇಳ್ಕೊಂಬ ಅಂತ ಕಳಿಸಿದ್ರು. ಅಪ್ಪ ಹೇಳಿದ್ರು, ರಾಯರು ಅವತ್ತು ಹೇಳಿದ್ರಪ್ಪ ಸನ್ಯಾಸ ಆಗ್ತೀವಿ ಅಂತ. ಅಮ್ಮ ಮಾತ್ರ ಬಿಡಲಿಲ್ಲ. 3 ಗಂಟೆ ಚರ್ಚೆ ಅಮ್ಮಂದು ಮಗಂದು. ನಾನು ಬಿಡಲ್ಲ, ಚಿಕ್ಕ ಹುಡುಗಿದೆ, ಕೈಯಲ್ಲಿ ಒಂದಿದೆ, ಗರ್ಭದಲ್ಲಿ ಒಂದಿದೆ, ಅಂಥವ್ನು ಬಿಟ್ಟು ಹೋಗ್ತೀಯ, ಏನಾಗಿದೆ ಮುದುಕನಾದ್ರೆ ಎಲ್ಲಿ ಬೇಕಾದ್ರೆ ಹೋಗಿ, ಈಗ ಬೇಡ, ಸನ್ಯಾಸ ಎಲ್ಲ ವಾನಪ್ರಸ್ಥಕ್ಕೆ ಹೋಗ್ವಿ, ನಾನು ಬೇಡ, ನಾನು ಈಗ ಬೇಡ ಅಂತ ಒಂದೇ. 3 ಗಂಟೆ ಆದಮೇಲೆ ಅದನ್ನು ಕೇಳ್ಕೊಂಡಿರೋ ಮನೆಯವರು ಅಡುಗೆ ಮನೆಯವರೆಗೆ ನಿಂತಿದ್ದಾರೆ. ತುಂಬ ಗರ್ಭಿಣಿ, ಕೈಯಲ್ಲೊಂದು ಮಗ. ಕೇಳಿ ಬೇಜಾರಾಯಿತು, ಭಾರಿ ಬೇಜಾರು. ಯಾಕೆ 20 ವರ್ಷ ಹೆಂಗಸು ಏನು ಮಾಡಬೇಕು ಜೀವನ ಪೂರ್ತಿ? ಭಾರಿ ಬೇಜಾರಾಯಿತು. ಆದರೆ ಒಂದು ಮಾತ್ರ ವಿಶ್ವಾಸ ಇತ್ತು, ನಮ್ಮ ಅತ್ತೆ ಬಿಟ್ಕೊಡಲ್ಲ. ಪ್ರೀತಿಯ ಮಗ, ಭಾರಿ ಪ್ರೀತಿ ಮಗ, ಮತ್ತು ಸೇವೆ ಮಾಡಿದ್ದು ಮಗ, ಬಿಟ್ಕೊಡ್ರ ಅಂತ ಒಂದು ವಿಶ್ವಾಸ ಇತ್ತು. ಕೊನೆಗೆ 3 ಗಂಟೆ ಆದಮೇಲೆ ಯಾಕೋ ಇಷ್ಟು ತೊಂದರೆ ಕೊಡ್ತಾಯಿದೆ, ಏನಾದ್ರು ಮಾಡ್ಕೋಗೋ ಮಾರ ಅಂತ ನೋಡ್ರಿ. ಇವರ ತಾಯಿ ದಪ್ಪ ಅಂತ ಹೊರಗಡೆ ಶಬ್ದ ಕೇಳಿಸ್ತು. ನೋಡ್ತಾರೆ, ಆ ಮಗು ಅಳ್ತಾ ಇದೆ, ಅವ್ರಿಗೆ ಮೂರ್ಛೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಇನ್ನು ನೋಡೋಂಗಿಲ್ಲ, ಮಾತಾಡ್ಸಂಗಿಲ್ಲ. ಭಾರಿ ಕಠಿಣ. ನಮ್ಮ ಮಠದಲ್ಲಿ, ಬೇರೆ ಮಠದಲ್ಲಿ ಗೊತ್ತಿಲ್ಲ, ನಮ್ಮ ಮಠದಲ್ಲಿ ಮಾತ್ರ ಈಗಲೂ ಹಂಗೆ ಇದ್ದಾರೆ. ಬೆಂಕಿ, ನಮ್ಮ ಸ್ವಾಮಿಗಳು ಬೆಂಕಿಯ ವಿಚಾರದಲ್ಲಿ, ಹೆಂಗಸರ ವಿಚಾರದಲ್ಲಿ ಬೆಂಕಿ. ಆಮೇಲೆ ನೀರು ಹಾಕಿ ಎಬ್ಬಿಸಿ 15 ಶ್ಲೋಕ ಇದೆ, ಹೆಂಡತಿಗೆ ಸಮಾಧಾನ ಮಾಡೋದು. ಸಮಾಧಾನ ಮಾಡಿ, ಏನು ವಿಚಾರ ಮಾಡಬೇಡ, ಹೆಣ್ಮಗ ಆಗುತ್ತೆ, ನೋಡಿದ್ರು ಹೆಣ್ಮಗ ಆಗುತ್ತೆ, ಸೀತ ಅಂತ ನಾಮಕರಣ ಮಾಡು, ದೇವ್ರು ಕರಿತಾ ಇದ್ದಾನೆ, ಬರ್ತೀನಿ ಅಂತ ಹೊರಟೆ. ಬಿಡಲೇ ಇಲ್ಲ ಅವರು. ಪಾದ ಗಟ್ಟಿ ಇಟ್ಕೊಂಡು ಹತ್ಕೊಂಡು ಕೂತರು. ಇವರು ನಿರ್ಣಯ ಮಾಡಿಬಿಡ್ತಾರೆ, ಗುರುಗಳ ಮಾತು ಮೀರು ಬರೋದು ಅಂತೇಳಿ. ಬರ್ತೀನಿ ಅಂತ ಬಂದು ಸೀದಾ ಗುರುಗಳು ಕೂತಿದ್ದರು. ಸ್ವಾಮಿ ತಮ್ಮ ಆಜ್ಞೆ ಅಂತ ಆಗಲಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ಶುದ್ಧ ಪಾಲ್ಗೊನ ತೃತೀಯ ಆಶ್ರಮ ಕೊಡ್ತೀನಿ ಅಂತ ಮುಖ ನೋಡ್ತಾರೆ. ಮುಖದಲ್ಲಿ ಆಯುಷ್ಯನೇ ಇಲ್ಲ, ಇವರ ಮುಖದಲ್ಲಿ ಆಯುಷ್ಯನೇ ಇಲ್ಲ ಕಾಣಿಸ್ತಾರೆ. ಸತ್ಯ ಹೋದ್ರೆ ಭಾರಿ ಬೇಜಾರಾಯಿತು. 8 ದಿನ ನಾನು ನೋಡಿದ್ರೆ ಇದು ಪೀಠ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ಏನಿದೆ ಅವಶ್ಯ. ಅವ್ರಿಗೆ ಹೇಳಿಲ್ಲ, ರಾಮ ದಿನ ಬೆಳಗಪ್ಪ ಅಂತ ಹೇಳಿ 10 ದಿನ. ಮರಾಠಿ ಸತ್ಯಸಂಧ ವಿಜಯ ಇದೆ, ಸಂಸ್ಕೃತ ಸತ್ಯಸಂಧ ವಿಜಯ ಇದೆ, ಮರಾಠಿಯಲ್ಲಿದೆ. ಮರಾಠಿಯಲ್ಲಿ ತುಪ್ಪ ಅಂತ ಇದೆ, ಸಂಸ್ಕೃತದಲ್ಲಿ ನೀರು ಅಂತಿದೆ. 10 ದಿನ ಅಭಿಮಂತ್ರಣ ಮಾಡಿಕೊಡ್ತಾರೆ. 11 ದಿನ ಕೊಡ್ಬೇಕಾದ್ರೆ ಚಿಕ್ಕ ಬಟ್ಲ ಕೈ ಜಾರು ಬಿದ್ದವ್ರು. ಸ್ವಾಮಿ ಏನು ಮಾಡಲಿ, ತಗೋ 10 ವರ್ಷ 2 ತಿಂಗಳು ಆಯುಷ್ಯ ನಿನಗೆ ಅಂತ ಹೇಳಿ ಸತ್ಯಬೋಧರು ಕೊಟ್ಟ ಆಯುಷ್ಯ. ಭಾರಿ ಸೂಕ್ಷ್ಮ ಇದೆ, ಭಾರಿ ಸೂಕ್ಷ್ಮ ಇದೆ. ಯಾಕೆಂದರೆ ಸತ್ಯ ಧರ್ಮರಿಗೆ ಹೋಗ್ತಾ ಇದ್ದೀರ. ಅವರು ಕಾಲದಲ್ಲಿ ಅವ್ರ ಮಗನಿಗೆ ಹುಷಾರಿದ್ದಿಲ್ಲ. ಅವ್ರ ಮಗನಿಗೆ ಇಡೀ ಎಲ್ಲ ದೇಶದಿಂದ ಬಂದರು, ವೈದ್ಯರು ಕಮ್ಮಿ ಆಗಲಿಲ್ಲ ಜ್ವರ. ಅದಕ್ಕೆಲ್ಲ ಪಂಡಿತರು ಹೋಗಿ ಸತ್ಯಧರ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರು. 32 ವರ್ಷ ಪೂಜೆ ಮಾಡಿದ್ರು. 1 ದಿನದ ಪುಣ್ಯ ಕೊಡ್ರಿ ಸಾಕು, ಮಗು ಬದುಕುತ್ತೆ. ಒಂದು ಕ್ಷಣ ಕಾಮುಚ್ಚಿ ಅದು ಪ್ರಾರಬ್ಧ ಏನು ಮಾಡೋಕ್ಕಾಗಲ್ಲ. ನನಗೆ ಮೋಕ್ಷ ಲೇಟ್ ಆಗುತ್ತೆ, ಅಪರೋಕ್ಷ ಜ್ಞಾನ ಲೇಟ್ ಆಗುತ್ತೆ. ನನಗೆ 1 ದಿನ, ಒಂದು 10 ವರ್ಷ ಕೊಟ್ಟಿದ್ದಾರೆ ಸತ್ಯಬೋಧರು. ಎಷ್ಟು ಪ್ರೀತಿ, ಎಷ್ಟು ತಮ್ಮ ಶಿಷ್ಯನ ಮೇಲೆ ಎಷ್ಟು ಕರುಣೆ. 10 ವರ್ಷ 2 ತಿಂಗಳು ಆಯುಷ್ಯ ಸತ್ಯಬೋಧರು ಕೊಟ್ಟು ಹೇಳಿದ್ರು, ಆಯುಷ್ಯ ಇದ್ದಿಲ್ಲ ರಾಮ, ದೇವರು ನೀನು ಕೊಡಿಸಿದ್ದಾನೆ. ಭಾರಿ ಬೇಜಾರಿ ಅವರಿಗೆ, ರಾಮಾಚಾರಿಗೆ. ಏನು ಸ್ವಾಮಿ ನಿಮ್ಮದು ಆಯುಷ್ಯ ನನಗೆ ಕೊಟ್ಟಿರಿ, ನೀವು ಸಾಧನೆ ಮಾಡ್ಕೋಬೇಕು. ಎಲ್ಲ ವಿಚಾರ ಮಾಡಿ ಎಲ್ಲ ಮಾಡಿದ್ದೀನಿ. ತಗೋ ವಿಶೇಷವಾಗಿ ಪೂಜೆ ಮಾಡಿ ದೇವರದ್ದು, ನೀನು ಇದು ಮಾಡ್ತೀಯಪ್ಪ, ಸಾಧನೆ ಮಾಡ್ತೀಯ ಅಂತ. 11 ಆಶ್ರಮ ಶುದ್ಧ ಪಾಲ್ಗೊನ ತೀರ್ಥ ಆಶ್ರಮ ಆಯಿತು. ಸತ್ಯಸಂಧ ತೀರ್ಥ ನಾಮಕರಣ ಮಾಡಿದ್ರು. 11 ದಿನ ಇದ್ರು ಸತ್ಯಬೋಧರು. ಪಾಲ್ಗೊನ ಕೃಷ್ಣ ಪಕ್ಷ ಪ್ರತಿಪದವರ ಆರಾಧನೆ ಕಾಲ ಆದರೆ ವಿಶೇಷ ಆರಾಧನೆ ಮುಗಿಸ್ಕೊಂಡು ಹೊರಟರು ಸತ್ಯಸಂದ್ರ ಸಂಚಾರಕ್ಕೆ. 1 ವಾರ ಬಿಟ್ಟು ಮತ್ತೆ ಬಂದರಂತೆ. ಸೌಂದರ್ಯಕ್ಕೆ ಬಂದು ಆ ಬೃಂದಾವನ ತೆಗೆಸಿ ಕೂರ್ಮಪೀಠ ಮಾಡಿಸಿದ್ರು. ಕೂರ್ಮಪೀಠ ಮಾಡಿ ಅದ್ರ ಮೇಲೆ ಇಟ್ಟರು, ಬೃಂದಾವನ ಇಟ್ಟು ಹೇಳಿದ್ರಂತೆ, ಕೂರ್ಮಪೀಠ ನಾನು. ಎಷ್ಟು ಇದು ನೋಡಿ,
ಕೂರ್ಮಪೀಠ ನನ್ನ ತಲೆ ಮೇಲೆ ನನ್ನ ಗುರುಗಳು ಕೂತಿರ್ತಾರೆ. ಬೃಂದಾವನ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನನ್ನ ತಲೆ ಮೇಲೆ ಕೂತಿರ್ತಾರೆ. ಹಾಗಾಗಿ ನನಗೆ ಅಂಗಾರ ಗಂಧಗಿಂದ ಹಚ್ಚಿರಿ ಅಂತ ಹೇಳಿ ಇದಕ್ಕೆ ಹೋಗ್ತಾರೆ, ಕಾಶಿ ಹೋಗ್ತಾರೆ. ಕಾಶಿಯಲ್ಲಿ 1 ಲಕ್ಷ ಬ್ರಾಹ್ಮಣರಿಗೆ ಊಟ. ಫೋನ್ 1 ಲಕ್ಷ ಬ್ರಾಹ್ಮಣರಿಗೆ ಊಟ ತಾಯಿನೇ ದಕ್ಷಿಣ ಕೊಡಿಸಿದ್ರು. ಅಮ್ಮ ನಿಮ್ಮ 3 ಬಯಕೆ ಇತ್ತು, ಗಂಗಾ ಸ್ನಾನ, ಭಾಗವತ ಪ್ರವಚನ, ಲಕ್ಷ ಬ್ರಾಹ್ಮಣ ಭೋಜನ, ನೀವೇ ದಕ್ಷಿಣ ಕೊಟ್ಟಿದ್ದೀರಿ, ಎಲ್ಲ ಬಯಕೆ ತೀರುತ್ತಾ ಅಂತ ಹೇಳಿದ್ರೆ ಆ ತಾಯಿ ಗೊಳೋ ಅಂತ ಹತ್ತು ಬಿಟ್ರಂತೆ. ಏನು ಸಮಯದಲ್ಲಿ ಲೌಕಿಕ ಇಲ್ಲ, ದೇವರು ನನಗೆ ಅವಕಾಶ ಕೊಟ್ಟಾನೆ. ಕಾಶಿಯಲ್ಲಿ ಬ್ರಾಹ್ಮಣರು 1 ಲಕ್ಷ ಬ್ರಾಹ್ಮಣರು ಊಟಕ್ಕೆ ಹಾಕ್ಸೋದು ಭಾರಿ ಪುಣ್ಯ, ಎಲ್ಲ ಆಗಿದೆ ಅಂತ ನಮಸ್ಕಾರ ಮಾಡಿದ್ರಂತೆ. ಒಂದು ದಿನ ಬೆಳಗ್ಗೆ 4:15 ಗಂಟೆಗೆ ಕೂತಿದ್ದಾರೆ ಗಂಗಾ ನದಿಯಲ್ಲಿ. ಘಲ್ ಅಂತ ಶಬ್ದ ಕೇಳಿಸ್ತು. ಶಬ್ದ ಕೇಳಿಸಿದಾಗ ದಿವಾನರು ದೀಪ ಇಟ್ಕೊಂಡು ನಿಂತಿದ್ರು. ಯಾರು ಬರಬಾರ್ದು, ಹೆಂಗಸರು ಬರಬಾರ್ದು, ಯಾಕಂದ್ರೆ ಸ್ವಾಮಿ ಬಟ್ಟೆ ಕಡಿಮೆ ಇರುತ್ತೆ, ಬೆಳಗ್ಗೆ ಹೊತ್ತು ಕೌಪಿನ ಕೂತಿರ್ತಾರೆ, ಒಣಗಿರಲ್ಲ ಬಟ್ಟೆ ಅಂತೇಳಿ ಕೌಪಿನ ಕೂತಿರ್ತಾರೆ. ಆದರೂ ಆ ಶಬ್ದ ಮತ್ತೆ ಜೋರಾಗಿ ಬಂತು. ನೋಡ್ತಾರೆ, ಇನ್ನೊಂದ್ಸಲ ಹೇಳಕ್ಕೋದ್ರು ದೇವಣ್ರು, ಯಾರು ಬರಬಾರ್ದು ಅಂದ್ರೆ ಕೇಳಿಲ್ಲ. ಸತ್ಸಂದ್ರ ಅಂದರು. ದೇವಣ್ರದ ಹೆಂಗಸರು ಸುಮ್ಮನೆ ಇರಂದ್ರು. ನೋಡಿದ್ರೆ ಸಾಕ್ಷಾತ್ ಗಂಗಾದೇವಿ ಬರ್ತಾ ಇದೆಯಲ್ಲ, ಭಾರೀ ಪರಿಮಳ, ಭಾರೀ ಬೆಳಕು. ಓಡಿದ್ರು ಸತ್ಸಂದ್ರ ಹುಡ್ಕೊಂಡು. ಅವ್ರು ಮಾಡಿದ ಶ್ಲೋಕ ಭಾಗೀರಥಿ ಗುಣಾನ್ವಕ್ತಂ ಭೋಗೀಶೋ ಭೋಳಾನನಃ ವಾಗೀಶೋಪಿ ಕ್ಷಮೋನೇವ ಏ ಗಿರ್ವಾನ ತರಂಗಿ ಅಂತ ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾರೆ. ಏನೋ ಬಂದಿರೋದು ಏನಿಲ್ಲ, ಭಾಗವತ ಭಾರಿ ಚೆನ್ನಾಗಿ ಹೇಳ್ತಾ ಇದ್ದೀರಾ, ನನಗೆ ನಿಮ್ಮ ಹತ್ರ ಮರದ ಮರದ ಬಾಗಿನ ತಗೊಬಂತ ಆಸೆ ಆಗಿದೆ, ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರು. ಅವರು ಸತ್ಯಸಂದ್ರು, ಏನಮ್ಮ ನೀನು ಆಜ್ಞೆ ಮಾಡಬೇಕು. ಯಾರೋ ಸಾಮಾನ್ಯ ಸ್ತ್ರೀ ಆದರೆ ಬೇರೆ, ನೀನು ದೇವತಾ ಸ್ತ್ರೀ, ನನ್ನ ಹತ್ರ ತಗೋಬೇಕಂದ್ರೆ ನಿನಗೆ ಆಸೆ ಆಗಿದೆ, ನನ್ನದು ಎಷ್ಟು ಪುಣ್ಯ, ಇವತ್ತೇ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆ 10:30 ಗಂಟೆಗೆ ಬಂಗಾರದ ಮರ ಮಾಡಿಸಿದ್ದಾರೆ. ಬಂಗಾರದ ಮರ ಮಾಡಿಸಿ 2 ಮಾಡಿಸಿ ಅದು ಮುತ್ತು ರತ್ನ ವಜ್ರ ವೈಡ್ಯರು ಇಟ್ಟು ತರ್ತಾ ಇದ್ದಾರೆ. 1000 ಜನ ನೋಡ್ತಾ ಇದ್ದಾರೆ. 2 ಸಂಪ್ರದಾಯ, ಒಂದು ನದಿಗೆ ಬಿಟ್ಬಿಡೋದು, ಇನ್ನೊಂದು ನದಿ ಸ್ಪರ್ಶ ಮಾಡಿ ವೈದಿಕರಿಗೆ ಬ್ರಾಹ್ಮಣರಿಗೆ ಕೊಡೋದು. ಎಲ್ಲರೂ ಅಂದ್ಕೊಂಡ್ರು ನಮ್ಮಂಥವ್ರು, ಯಾಕಂದ್ರೆ ಅದಕ್ಕಾಗಿ ಸಂಸಾರ ಇದ್ದೀವಿ. ನಾವು ಅಂದ್ಕೊಂಡಿದ್ರೆ ಸಂಸಾರ ಇರ್ತಿದ್ದಿಲ್ಲ. ನಮಗೆ ಸಿಗುತ್ತೆ ಗ್ಯಾರಂಟಿ, ನಮಗೆ ಕೊಡ್ತಾರೆ ಅಂತ ಸ್ವಾಮಿಗಳು ಎಲ್ಲರೂ ಕಿವಿ ಬಿತ್ತಂತೆ. ಸೀದಾ ಹೋಗಿ ಮಾತಃ ಅಂತ ಕರೆದಾಗ ಮತ್ತೆ ಗಂಗಾದೇವಿ ಬಂದಿದ್ದಾಳೆ ಸಾಕ್ಷಾತ್. ಅದಕ್ಕೋಸ್ಕರ ನಮ್ಮ ಸ್ವಾಮಿಗಳು ದುಷ್ಟ ಗಂಗಾ ಅಂತ ಕರೀತಾರೆ. ದುಷ್ಟ ಗಂಗಾ ಸಾತಿತಂ ದ್ವಾರಕೀಲಂ ಉಷ್ಠ ಮುದ್ರಾ ಪಂಡರೀಶಸ್ಯ ದತ್ತ ಕೃಷ್ಣ ಸ್ಪೃಷ್ಟ ಶೇಷಧರ್ಸಿ ಲತಾವಾನ್ ಅಷ್ಟೈಶ್ವರ್ಯಂ ಸಪ್ತಸಂಧ ನಮಾಮಿ ಅಂತೇಳಿ ಒಬ್ಬ ಪಂಡಿತರು ಮಾಡಿ ಶ್ಲೋಕ. 180 ವರ್ಷ ಆಯ್ತು ಈ ಶ್ಲೋಕ ಮಾಡಿ. ಸಂಪೂರ್ಣ ಚರಿತ್ರೆ. ಅವ್ರದ್ದು 10 ಸರ್ಗ, 565 ಶ್ಲೋಕ ಇದೆ. ಭಾರಿ ತಿಂಗಳಗಟ್ಟೆ ಹೇಳ್ಬೋದು, ಭಾರಿ ಚಂದಿದೆ. ಟ್ರಿಪಿಕನಲ್ಲಿ ಇದು ಮಾಡಿದ್ದಾರೆ, ಹನುಮಂತ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹನುಮನ್ ಕೋಯಿಲ್ ಅಂತಿದೆ ಅಲ್ಲಿ ಸತ್ಯಸಂಧ ಪ್ರತಿಷ್ಠಾಪನೆ ಇಷ್ಟು ಮೂರ್ತಿ ಟ್ರಿಪಿಂಗನಲ್ಲಿ ಚೆನ್ನೈಯಲ್ಲಿ. ಆಮೇಲೆ ಅದಕ್ಕೋಸ್ಕರ ಎಲ್ಲ ಇದೆ, ಸಿಕ್ಕಾಬಟ್ಟೆ ಎಲ್ಲ ಇದು ಮಾಡಿದ್ದಾರೆ. ಅವ್ರದ್ದು ಒಂದೇ ಶ್ಲೋಕದಲ್ಲಿ ಮುಗಿಸ್ತಾರೆ. ಆಮೇಲೆ ಗಯಕ್ಕೆ ಹೋಗ್ತಾರೆ. ಗಯಾದಲ್ಲಿ ಪಂಡಗಳು ಅಂತಿದ್ದಾರೆ, ಅವ್ರು ಒಳಗೆ ಬಿಡೋದಿಲ್ಲ. ಯಾಕಪ್ಪ ಅಂತಾರೆ, ನಮಗೆ ಏನಾದ್ರು ಬಂಗಾರ ಬಾಗಿನ ಕೊಟ್ಟರಂತೆ, ನಮ್ಗೆ ಸ್ವಲ್ಪ ಬಂಗಾರ ಕೊಡ್ರೆ ಒಳಗೆ ಬಿಡ್ತೀವಿ. ನಿಮಗೆ ನೀವೆಲ್ಲ ಬ್ರಹ್ಮ ಮನಸ್ಸು ಪುತ್ರವ್ರು, ನಿಮಗೆ ಕೊಡ್ತೀವಪ್ಪ, ನೀವು ಕೊಡೋದು ತುಂಬ ಸಾಕಾಗಲ್ಲ, ನಮಗೆ ವಿಷ್ಣು ಪಾದ ಅದ್ರ ತುಂಬ ಬಂಗಾರ ಕೊಟ್ಟರೆ ಒಳಗೆ ಬಿಡ್ತೀವಿ. ನಿಮಗೆ ಅಷ್ಟು ಬಂಗಾರ ತಗೊಂಡು ಏನು ಮಾಡ್ತೀರೋ ಅಂತ ಕೇಳ್ತಾರೆ. ಇಲ್ಲ ನಮಗೆ ಬೇಕು ಸ್ವಾಮಿ. ಆಯ್ತಂತ ನೋಡೋ ಅಂದ್ರೆ ಒಬ್ಬ ಬಾಗಿಲು ಹಾಕೋದು ಹೇಳಿದ್ರು ಸತ್ಯಸಂದರು. ನನಗೆ ಶಿಷ್ಯಂದಿರಿದ್ದಾರೆ, ರಾಜರು, ನವಾಬರು, ನವಾಬಗೆ ಪತ್ರ ಬರೆದ್ರೆ ಕಳಿಸ್ತಾನೆ, ನಿಮ್ಗೆ ಎಷ್ಟು ಬೇಕಾದ್ರೂ ಬಂಗಾರ ಕಳಿಸ್ತಾನೆ, ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಕೇಳಿಲ್ಲ ಅವರು. ಬೀಗ ಹಾಕ್ಬಿಟ್ರು. 3 ದಿನ 3ನೇ ದಿನ ಬಂದರು ಸತ್ಯಸಂದರು. ಏನರಪ್ಪ ತೆಗಿತಾರೆ ಹೇಳಿ, ತೆಗಿಯಲ್ಲ ಸ್ವಾಮಿಯಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೊಡ್ಡ ಬೀಗ ಹೊಡೆದು ನುಚ್ಚು 100 ಆಯ್ತು. ಸಾಧಿತಂ ದ್ವಾರಕೀಲಂ ಅಂತ ಹೇಳ್ತಾರೆ. ಸತ್ಯಸಂದರು ಪ್ರಾರ್ಥನೆ ಮಾಡಿದ್ರೆ ಗಯಾದ ಬಾಗಿಲು ಬೀಗ ಹೊಡೆದು ನುಚ್ಚು 100 ಆಗಿದೆ. ಸೀದಾ ಒಳಗೆ ಪೂಜೆ ಮಾಡಿ ಎಲ್ಲರೂ ಕರೆದು ಮುದ್ರೆ ಕೊಟ್ಟು, ಹಿಂಗೆ ಮಾಡಿದ್ರೆ ನಿಮ್ಮ ವಂಶ ನಿರ್ವಂಶ ಆಗುತ್ತೆ ಅಂತ ಹೇಳಿ ಬಂದಿದ್ದಾರೆ. ಈಗಲೂ ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯ ಆಗುತ್ತೆ. ಅದು ಸತ್ಯಸಂದರ ಒಂದು ಕ್ರಾಂತಿ. ನಮ್ಮ ಸ್ವಾಮಿ ಹೋದ್ರೆ ಭಾರೀ ಮರ್ಯಾದೆ ಗಯಾದಲ್ಲಿ, ಗೊತ್ತಿರುತ್ತೆ ನಿಮಗೆ. ಅದೆಲ್ಲ ಪ್ರಾಫಿಟ್ ಏನಂತೀರಿ ಗೊತ್ತಿಲ್ಲ, ಅದೆಲ್ಲ ಕ್ರಾಂತಿ ಇವ್ರದೆ. ಗಯಾದಲ್ಲಿ ನಾರ್ತಲ್ಲಿ ಹೋಗಿ ಮಾಡಿದ್ದಾರೆ. ಅಲ್ಲಿಂದ ಪಂಡ್ರಾಪುರಕ್ಕೆ ಬರ್ತಾರೆ. ಪಂಡ್ರಾಪುರಕ್ಕೆ ಬಂದಾಗ ಇವತ್ತು ಸಾಯಂಕಾಲ ಹೋಗೋಣ, ಇವತ್ತಿಲ್ಲೇ ಭಿಕ್ಷೆ ಕೂತಿರ್ತಾರೆ. ಮುದುಕ ಬರ್ತಾರೆ. ಸ್ವಾಮಿ ನಿಮ್ಮ ಮಠದ ಶಿಷ್ಯ, ನನಗೆ ಪಾದಪೂಜೆ ಮಾಡ್ಬೇಕಂತ ಆಸೆ ಆಗಿದೆ ಅಂತ ಹೇಳ್ತಾರೆ. ಮುದ್ರೆ ಕೊಡಿ. ಆಯ್ತು ಅಂತ ಮುದ್ರೆ ಕೊಟ್ಟರು, ಪಾದಪೂಜೆ ಆಯಿತು. ಯಾವ ಊರು ಅಂತ ಕೇಳಿದ್ರು. ಇದು ಪಂಡ್ರಾಪುರ ಸ್ವಾಮಿ. ಮತ್ತು ನಾಳೆ ಬರ್ತಿದ್ನಲ್ಲಪ್ಪ. ಯಾಕಪ್ಪ? ಇಲ್ಲ ನಿಮ್ಮಲ್ಲಿ ಮುದ್ರೆ ಭಾರಿ ಗದ್ದಲ ಜಾಸ್ತಿ, ಗಲಾಟೆ, ಹಂಗಾಗಿ ನನ್ನನ್ನು ಯಾರು ತುಳಿದು ಬಿಟ್ರೆ ನನ್ನ ಪ್ರಾಣ ಹೋಗ್ಬಿಡುತ್ತೆ,
ಅದು ಏಕಾಂತ ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿನ ಸ್ವಾಮಿ. ಆಯ್ತಪ್ಪ ಅಂತ ಕೊಟ್ಟು ತೊಗೊಂಡು ಪಾದಪೂಜೆ ಎಲ್ಲ ಕಳ್ಸಕ್ಕೆ ಮಂತ್ರ ಕೊಟ್ಟರು. ನಾಳೆ ಬರ್ತೀನಿ ಅಲ್ಲಿ ಭೇಟಿಯಾಗೋಣ ಅಂದ್ರೆ ಆಯ್ತು. ಊಟ ಮಾಡ್ಕೊಂಡು ಹೋಗೋಂದ್ರೆ ಇಲ್ಲ ಅರ್ಜೆಂಟ್ ಕಳಿಸಿದೆ ಅಂತ ಆಯ್ತು ಅಂತ ಕಳಿಸಿದ್ರು. ಸಾಯಂಕಾಲ ಬರ್ತಾ ಇದ್ದಾರೆ ರಾಜ ಮೆರವಣಿಗೆ. ಊರು ಹೊರಗಡೆ ಆನೆ ಒಂಟೆ ಕುದುರೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಸೈನಿಕರು. ಸತ್ಯಸಂದ್ರ ಅಂದರೆ ಅದ ರಾಜ ಬರ್ತಿರ್ಬೇಕಾದ್ರೆ ನಮಸ್ಕಾರ ಮಾಡಿದ್ರು. ಅದಲ್ಲ, ಅವರೆಲ್ಲ ಬಂದು ನಮಸ್ಕಾರ ಮಾಡಿದ್ರು ಸೈನಿಕರು. ಸ್ವಾಮಿ ನಿಮಗೋಸ್ಕರ ಕಾಯ್ತಿದ್ದೇವೆ, ವಿಠ್ಠಲದೇವ್ರ ಆಜ್ಞೆ ಆಗಿದೆ, ನೀವು ಅಂಬಾರ ಮೇಲೆ ಕೂತು ಬರ್ಬೇಕಂತ ದರ್ಶನಕ್ಕೆ. ಸತ್ಸಂದ್ರಿಗೆ ಆಶ್ಚರ್ಯ ಆಯಿತು. ಅಲ್ಲಿ ನೋಡಿದ್ರೆ 3 ದಿನ ತಡ ಆಯಿತು. ಗಯಾದಲ್ಲಿ ಮುಖನೇ ನೋಡಲಿಲ್ಲ ದೇವರು. ಇಲ್ಲಿ ಊರು ಹೊರಗಡೆ ದಿನ ಅಷ್ಟು ಬೇಕು ನನಗೆ ದರ್ಶನ ಕೊಡ್ಬೇಕಂತ ಆಸೆ ಆಗಿದೆಯಲ್ಲಪ್ಪ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಮುರಾರಾತೆ ವಿಷ್ಣು ಹರಮುಖ ಸುರಾರಾಧ್ಯ ಭವತು. ಭಾರಿ ಸುಂದರ, ಭಾರಿ ಸುಂದರ ಹೇಳ್ಕೊಂಡು ಬರ್ತಾರೆ. ಅಲ್ಲಿ ಪಾದ ಮುಟ್ಟಿ ನಮಸ್ಕಾರ ಪದ್ಧತಿಯಲ್ಲಿ ಪಂಡ್ರಾಪುರದ ಪಾದ ಮುಟ್ತಾ ಇದ್ದಾರೆ. ತಾವು ಬೆಳಗ್ಗೆ ಕೊಟ್ಟು ಕಳಸಕ್ರ ಮಂತ್ರ ಮೈಯೆಲ್ಲ ಜುಮ್ ಅಂತ ನೋಡೋದು. ಉಷ್ಟ ಮುದ್ರ ಪಂಡರೀ ಸಸ್ಯ ದತ್ತ. ದೇವರಿಗೆ ಮುದ್ರೆ ಕೊಟ್ಟವ್ರು ಸತ್ಯಸಂಧರು. ಅದು ಬೇಕಂತ ಇನ್ನೂ ಜೋರಾಗಿ ಅದನ್ನು ಇದು ಮಾಡಿಬಿಟ್ಟಿದ್ದಾನೆ ದೇವರು. ಭಾಳ ಬೇಜಾರಾಯ್ತು. ಜನರು ಬೆಂಕಿ 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 ಅಂತ ಕೂಗಾಡ್ತಾ ಇದ್ದಾರೆ. ಅದೇನು ಅನ್ನೋದು ಕೊಟ್ಟವ್ರಿಗೆ ಗೊತ್ತು, ತೊಗೊಂಡವ್ರಿಗೆ ಗೊತ್ತು, ಇನ್ನು ಯಾರಿಗೂ ಗೊತ್ತಿಲ್ಲ. ಭಾಳ ಬೇಜಾರಾಯ್ತು ಗುರುಗಳಿಗೆ. ಎಂಥ ಕೆಲಸ ಮಾಡಿದ್ದೇವ, ನಿನ್ನ ಆಯುಧ ನಾವು ಧಾರಣೆ ಮಾಡಿಕೊಂಡ್ರೆ ನಮಗೆ ವೈಷ್ಣವರು ಅಂತ ಕರೀತಾರೆ. ಅದು ಬಿಟ್ಟು ಎಂಥ ಕೆಲಸ ನೀ ನನ್ನೇ ತೊಗೊಂಡು ನಾನು ಪಾಪಿಷ್ಟ ಮಾಡಿಬಿಟ್ಟು ಅಂತ ಹೇಳ್ತಾರೆ. ಇಲ್ಲ ಅಲ್ಲಿ ಏನಿಲ್ಲ ವಿಚಾರ ಮಾಡಿಬಿಡಂತ ಆಕಾಶವಾಣಿ ಆಗುತ್ತೆ. ಇಲ್ಲ ನನಗೆ ಪಾಪ ಬಂದಿದೆ, ಅದನ್ನು ತೆಗಿಬೇಕು, ಏನು ಬೇಕು ಶಿಕ್ಷೆ ಕೊಡು, ಪ್ರಾಣ ಬೇಕಾದ್ರೆ ತೆಗಿ. ಇಲ್ಲ ಹಾಗಾದರೆ ವಿಷ್ಣು ಸಹಸ್ರನಾಮಕ ವ್ಯಾಖ್ಯಾನ ಬರೀ ಪರಿಹಾರ ಆಗುತ್ತೆ. ಅದ್ಭುತವಾದ ವ್ಯಾಖ್ಯಾನ ಸತ್ಯಸಂಧರು. ಅದನ್ನು ಹೇಳ್ಕೊಂಡು ಬರ್ತಾರೆ ವಿಶ್ವ ಸರ್ಕಾರರು. ಒಂದೊಂದು ಶಬ್ದಗಳಿಗೆ 15-20 ಅರ್ಥ ಬರೀತಾರೆ. ಬಂದು ಸೀದಾ ಮಳಕೆರೆಗೆ ಬರ್ತಾರೆ. ಮಳಕೆರೆದಲ್ಲಿ ಪೂಜೆ ಆಗ್ತಿರ್ಬೇಕಾದ್ರೆ ಸತ್ಯಬೋಧರ ದರ್ಶನ ಆಗುತ್ತೆ. ಮುಂದೆ ಎಲ್ಲ ಹೋಗೋದು ಪಂಡ್ರಾಪುರ ಮಳಕೆಡಕ್ಕೆ ಸತ್ಯಬೋಧರ ದರ್ಶನ ಆಗುತ್ತೆ. ನಾನು ಇಲ್ಲಿ ಕೇಳ್ತಾ ಇದ್ದಾರೋ ನನ್ನ ಗುರುಗಳು ಅಂದಾಗ ಟೀಕಾರ ಇಲ್ಲಿ ಬೇಡ ಮಹಿಷಿಗೆ ಹೋಗು ಅಂತ ಹೇಳಿದಾಗ ಇಲ್ಲಿಗೆ ಬರ್ತಾರೆ. ಇಲ್ಲಿ ರಾಮಚಂದ್ರಾಚಾರ್ಯ ಅಂತ ಒಬ್ಬರು, ಅವರಿಗೆ ಪರಿಮಳ ಒಂದು ಗ್ರಂಥ ವಾಕ್ಯ ಅರ್ಥ ಆಗಿರಲ್ಲ. ಅದಕ್ಕೋಸ್ಕರ 3 ದಿನ ಸೇವೆ ಮಾಡ್ತಾರೆ ಮಂತ್ರಾಲಯದಲ್ಲಿ. ಸ್ವಾಮಿ ನಿಮ್ಮ ಗ್ರಂಥ ಅರ್ಥ ಆಗ್ತಾ ಇಲ್ಲ, ಒಂದು ವಾಕ್ಯ ಅದನ್ನು ಬಿಡಿಸ್ಕೊಡಿ. ಇಲ್ಲ ನಿಮ್ಮ ಊರಿಗೆ ಒಬ್ಬರು ಬರ್ತಾರೆ, ನಿಮ್ಮ ಗುರುಗಳು ಹೇಳ್ತಾರೆ ಹೋಗಿ ಅರ್ಥ. ಯಾವ ದಿನ ಹೇಳ್ತಾರೆ ಅದೇ ದಿನ ಸತ್ಯಸಂಧರು ಬರ್ತಾ ಇದ್ದಾರೆ ಮೆರವಣಿಗೆಯಲ್ಲಿ. ಭಾರೀ ಜನ. ರಾಮಚಂದ್ರಾಚಾರ್ಯ ಆಮೇಲೆ ಕೇಳೋಣ ಆಮೇಲೆ ಅಂತ ದೂರ ನಿಂತಾಗ ರಾಮಚಂದ್ರಾಚಾರ್ಯ ಚೆನ್ನಾಗಿದ್ದೀರಾ ಅಂತ ಕರೆದ್ರು. ಗಾಬರಿ ಆದರು. ನನ್ನ ಹೆಸರು ಓಡಿ ಬಂತು ಸಮತಮ್ಮ ಅನುಗ್ರಹ ಎಲ್ಲರೂ. ಅದೇ ನಿಮಗೆ ಪರಿಮಳ ವಾಕ್ಯ ಒಂದು ಅರ್ಥ ಆಗಿದ್ದಿಲ್ಲಲ್ಲ, ಆ ವಾಕ್ಯ ನಾನು ಹೀಗೆ ಬಿಡಿಸಿ ಹೇಳ್ಬಿಡುತ್ತೆ. ಅವ್ರೇನು ವಿಚಾರ ಮಾಡಿದ್ರು, ಪುಸ್ತಕ ತಂದು ಕೊಟ್ಟು ಪ್ರಶ್ನೆ ಕೇಳಿ 2-3 ದಿನ ಆಗ್ಬೋದೇನೋ. ಒಂದು ಪ್ರಶ್ನೆನ ಕೇಳಿಲ್ಲ. ನೋಡಿದ ತಕ್ಷಣ ನಿಮ್ಮ ಪ್ರಶ್ನೆ ಹೀಗಿದೆ ತಗೊಳ್ರಿ ಅಂತ ಹೇಳಿ ಬರ್ತೀನಿ ಅಂತ ಬಂದು ಇದೇ ಜಾಗದಲ್ಲಿ ನಮಸ್ಕಾರ ಮಾಡಿದ್ದಾರೆ. ಇಲ್ಲಿ ಸತ್ಯನಾಥರದು ರಘುತ್ತಮ ವಿಗ್ರಹ ಇತ್ತು. ಒಳಗೆ ಬರ್ಬೇಕಂತವ್ರಿಗೆ ವಿಶೇಷ ಸೂಚನೆ ಆಯಿತು. ತಾವೇ ಸ್ಕೆಚ್ ಹಾಕಿ ಇದಕ್ಕೆ ಹೋಗ್ತಾರೆ ಸುಬ್ರಹ್ಮಣ್ಯದ ಶೇಷದವರ ದರ್ಶನ ಆಗುತ್ತೆ. ಧರ್ಮಸ್ಥಳ ಬಂತ ಆಯುಷ್ಯ ಗೊತ್ತಾಗುತ್ತೆ ನಾನು 2 ತಿಂಗಳಿಗೆ ಅಂತ ಉಡುಪಿ ಬರ್ತಾರೆ. ಉಡುಪಿಯಲ್ಲಿ ಪರಿಮಾರ ಸ್ವಾಮಿ ಪರ್ಯಾಯ. ಆ ಪರ್ಯಾಯದಲ್ಲಿ 8 ದಿನ ಆದರೂ ಈಗ ಆಮಂತ್ರಣ ಬರಲ್ಲ. ಎಂಥ ಕೆಲಸ ಆಯಿತು. ದೈವ ಇಚ್ಛೆ ಅಂತ ಹೇಳಿ ಕೂತಿರ್ತಾರೆ. 8 ದಿನಕ್ಕೆ ಬ್ರಹ್ಮರಥ ನಿಂತು ಬಿಡುತ್ತೆ. ಏನು ಮಾಡೋರು ಆಗಾಡ್ತಾ ಇಲ್ಲ. ಪರಿಮಾರ ಸ್ವಾಮಿಗೆ ಟೆನ್ಷನ್ ಆಯಿತು, ಎಂಥ ಕೆಲಸ ಆಯ್ತು ಇದು ಅಂತ. ಉತ್ಸವ, ದೇವ್ರ ಉತ್ಸವ, ವಿಘ್ನಗಳು ಅಂತ ಹೇಳಿ ಬಂದರು. ಪರಿಮಾರ ಸ್ವಾಮಿಗಳು ಕೇಳಿದ್ರು ದೇವರಿಗೆ ಏನಾಗಿದೆ. ಇಲ್ಲ ಉತ್ತರದ ಮಠ ಸ್ವಾಮಿ ಬಂದು 8 ದಿನ ಆಗಿದೆ, ಅವ್ರಿಗೆ ಆಮಂತ್ರಣ ಹೋಗಿಲ್ಲ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅವೇ ಹೋಗಿ ಸ್ವಾಮಿ ಕೃಷ್ಣ ಬಂದರು ಬರಬೇಕಂದಾಗ ಬರ್ತಾರೆ. ದೇವ್ರು ಹಿಡ್ಕೊಂಡು ಬರ್ತಾರೆ. ಎಲ್ಲಿ ಬಿಟ್ಟರೆ ಪೆಟ್ಟಿಗೆ ಇದರಲ್ಲಿ ಮೇಲೆ ಇಟ್ಬಿಡ್ತಾರೆ ಆ ರಥದ ಮಧ್ಯದಲ್ಲಿ. ಇಟ್ಟಾಗ ಅವ್ರು ಮಂಗಾರತಿ ಮಾಡ್ತಾರೆ, ಇವರು ಮಂಗಾರತಿ ಇಬ್ಬರು ಮಾಡಿ ತಗೋತಾರೆ. ಕೆಳಗೆ ಇರ್ಬೇಕು ಶಿಷ್ಯ ಪರಿಮಾರ ಸ್ವಾಮಿ ಶಿಷ್ಯ ಹೇಳ್ತಾನೆ, ಆ ಪೆಟ್ಟಿಗೆ ತೆಗಿಯೋಕ್ಕೆ ಹೇಳ್ರಿ. ಹೌದು ಸ್ವಾಮಿ ಆ ಪೆಟ್ಟಿಗೆ ತೆಗಿಬೇಕಿತ್ತು. ಯಾಕೆ ಇಲ್ಲಿ ರಾಮದೇವ್ರ ಉತ್ಸವ ಇಲ್ಲ, ಕೃಷ್ಣ ಮಾತ್ರ ಉತ್ಸವ ಅಂತ ಹೇಳಿದಾಗ ಇಲ್ಲ ರಾಮಕೃಷ್ಣವನ್ನು ತಕ್ಷಣ ಸ್ತೋತ್ರ ಮಾಡ್ತಾರೆ. ರಜಮನ ಶರಣಂ ಯದುನಂದನಂ ರಜತ ಪೀಠ ಪುರಸ್ತರ ಮಾದರಾತ್ ಭಜಕ ಲೋಕದತಿಂ ಸದಯಾ ನಿಧಿರ್ ನಿಜ ಪದಂ ನೈತಿ ಸದಾ ಗಮಾಹ. ಯದುನಂದನ ಅಂದರೆ ಕೃಷ್ಣ, ಯದುನಂದನ ರಾಮ ಅಂತ ವಾಕ್ಯಾರ್ಥ ಮಾಡ್ತಾರೆ. ನೀವು ವಾಕ್ಯಾರ್ಥ ಬೇಡ ಸ್ವಾಮಿ, ನಮಗೆ ಸಂಪ್ರದಾಯ ಮುಖ್ಯ, ನೀವು ತೆಗಿಬೇಕು. ಇಲ್ಲ ಅಂತ ಎಷ್ಟು ಕೇಳಿದ್ರೆ ಹೇಳೋದಿಲ್ಲ. ಕೊನೆಗೆ ಅವ್ರು ಸ್ವಲ್ಪ ಸುಟ್ಟಿ ಹಾಕಿ ನೀವು ಘಟ್ಟದ ಮೇಲೆ ಹೋಗಲ್ಲ ಸ್ವಾಮಿ ಅಂದ್ಬಿಡ್ತಾರೆ. ಘಟ್ಟದ ಮೇಲೆ ಅಂದರೆ ಆಗೊಂಬೆ ಘಾಟ್, ಮತ್ತು ಇದ್ರ ಮೇಲೆ ಬಯಲು ಸೀಮೆ, ಅದು ಘಟ್ಟದ ಕೆಳಗಡೆ ಘಟ್ಟದ ಮೇಲೆ ಅಂತ. ಇವ್ರು ಅಂತಾರೆ ನಾವು ಹೋಗೋದು ನಿಮ್ಗೆ ಕೇಳಿಸಲ್ಲ ಅಂತ ಇವ್ರು ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ ಪಾಪ. ಅವ್ರು 35 ವರ್ಷ ಹುಡುಗ. ಏನು ಸಮಯ ಏನು ಹೇಳಿದಿರಿ? ಇಲ್ಲ ನನಗಿನ್ನೂ 8 ದಿನ ಆಯುಷ್ಯ ಇದೆ, ನಿಮಗೆ 3 ದಿನ ಆಯುಷ್ಯ ಇರೋದು, ನನಗಿಂತ ಮೊದಲು ನೀವು ಹೋಗ್ಬಿಡ್ತೀರ ಅಂದಾಗ ಅವ್ರಿಗೆ ಶಾಕ್ ಆಗುತ್ತೆ. ಏನಿದು ಪ್ರತ್ಯಕ್ಷ ಆಯುಷ್ಯ ಹೇಳ್ತಾರೆ. ಹೌದು
ಕಿಡ್ನಿ ಫೇಲ್ ಆಗಿದೆ, ಹಾರ್ಟ್ ಫೇಲ್ ಆಗಿದೆ, ಎಲ್ಲ ಲಿವರ್ ಫೇಲ್ ಆಗಿದೆ. ಹುಡುಗ ಇನ್ನು 35 ವರ್ಷ ಹುಡುಗ, ಹೆಂಗೆ ಸಾಧ್ಯ ಇದೆ ಅಂತೇಳಿ ಸ್ವಾಮಿ ಗುರುದಕ್ಷಿಣೆ ಕೊಡಬೇಕಾಯ್ತು, ಏನು ಬೇಕಾದ್ರೂ ಕೇಳ್ರಿ, ನನಗೇನು ಬೇಡಂತ ಇವರು ಇಲ್ಲ ಕೊಡಬೇಕು ಅನ್ನೋ ಕೊನೆ ಕೃಷ್ಣ ಮುಟ್ಟಿ ಪೂಜೆ ಮಾಡ್ತೀನಿ ಕೇಳ್ತಾರೆ. 3 ದಿನ ಕೃಷ್ಣ ಮುಟ್ಟಿ ಪೂಜೆ ಮಾಡ್ತಾರೆ. ಕೃಷ್ಣ ಸ್ಪೃಷ್ಟ ಅಂತ ಕರೀತಾರೆ. ಅಲ್ಲಿಂದ ದುಷ್ಟ ಗಂಗಾ ಸಾತಿತಂ ದ್ವಾರಕೀಲಂ ಉಷ್ಟ ಮುದ್ರ ಪಂಡರೀಸ ದತ್ತ ಕೃಷ್ಣ ಸ್ಪೃಷ್ಟ ಶೇಷದರ್ಶಿ ಲತಾವಾನ್ ಅಷ್ಟೈಶ್ವರ್ಯಂ ಸತ್ಯಸಂಧಮಿ ಅಂತ ಅಲ್ಲಿಂದ ಸೀತಾ ನದಿ ಅಂತ ಬರುತ್ತೆ. ಸೀತಾ ನದಿ ಹತ್ರ ತಮ್ಮಂದರಿಗೆ ಚಿಕ್ಕಪ್ಪನ ಮಗ ಅವರಿಗೆ ಕೃಷ್ಣಾಚಾರ ಅಂತ ಇರ್ತಾರೆ. ಅವರು ಸತ್ಯಭದ್ರ ಶಿಷ್ಯ ಅಂದರೆ ಅವ್ರಿಗೆ ಆಶ್ರಮ ಕೊಟ್ಟು ಸತ್ಯವರ ತೀರ್ಥ ನಾಮಕರಣ ಮಾಡಿ ತಾವು ಪೂಜೆಗೆ ಕೂತಿರ್ತಾರೆ. ಪೂಜೆಗೆ ಹೂ ಇರಲ್ಲ, 1 ದಿನವೂ ಹೂ ಇಲ್ಲ ಪೂಜೆ ಮಾಡಿ. ಹೂ ಬೇಕೇ ಬೇಕು ಅವರಿಗೆ ಸತ್ಯಸಂಧರಿಗೆ. ನೋಡ್ತಾರೆ ಕಾಡು, ಒಬ್ಬ ಹುಡುಗ ಕರೆದು ಹೋಗು, ಅಲ್ಲಿ ಗುಹೆ ಇದೆ, ಗುಹೆ ಮಧ್ಯದ ಸರೋವರ ಮಧ್ಯದಲ್ಲಿ ಕಮಲದ ಎತ್ಕೊಂಬಂದು ಆಯ್ತಂತ ಹೋದ. ಕಮಲದ ನೋಡ್ದ, ಇನ್ನೇನು ಮುಟ್ಟಬೇಕು ಮುಟ್ಟಬೇಕಂತ ಧ್ವನಿ ಬಂತು. ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ, 6 ಜನ ಋಷಿಗಳು ಕೂತಿದ್ದಾರೆ. ಓಡಿ ಬಂದು ನಮಸ್ಕಾರ ಮಾಡ್ದ. ಸ್ವಾಮಿ ಹೋಗ್ಬೇಕಾದ್ರೆ ಕಾಣಿಸ್ಲಿಲ್ಲ, ಎಲ್ಲಿಂದ ಬಂದು ನಾವು ಇಲ್ಲೇ ಇರ್ತೀವಪ್ಪ, ನೀನು ನಾವು ಸತ್ಯಸಂಧ ಶಿಷ್ಯ ಹೂ ಬೇಕಾಗಿದೆ. ಆಯ್ತು, ಎಷ್ಟು ಜನ ದೇವರು? 3 ರಾಮಚಂದ್ರ, ದಿಗ್ವಿಜಯ, ವಂಶರಾಮ, ವಿಠಲ, ಸೀತಾದೇವ್, 5 ಜನ ದೇವರಿದ್ದಾರೆ. 5 ತಿಳ್ಕೊಂಡು ಜಾಸ್ತಿ ಸೊಯ್ಬೇಡ, ಆ ದೇವಲೋಕದ್ದು ದೇವತೆಗೆ ಬರ್ತಾರೆ ಆಯ್ತು ಅಂತ 5 ಹುಡ್ಕೊಂಬಂದ. ಸಹಸ್ರದಲ್ಲ ಕಮಲ, ಒಂದೊಂದು ಇಷ್ಟು ದೊಡ್ಡದು 5 ಇಟ್ಕೊಂಡು ಬಂದಿದ್ದಾನೆ. ಕೊನೆ ಆಸನ ಖಾಲಿ ಆಗಿತ್ತು. ಸ್ವಾಮಿ ಈ ಋಷಿಗಳು ಎಲ್ಲಿ ಹೋಗಿದ್ದಾರೆ? ಅವರೇ ಬನ್ನಿ ಮಾಡ್ತಾರೆ, ಪೂಜೆ ಮಾಡ್ತಾ ಇರೋದು ಅಂತ ಹೇಳಿ ಅವರು 6 ಜನ ಹೇಳಿದ್ದಾರೆ. ಸಪ್ತರ್ಷಿ ಒಬ್ಬರು ಅಂತ ಸಪ್ತಸಂಧ ಕರೀತಾರೆ. ಹೂ ತಂದಿಟ್ಟ, ಹೂ ಪ್ರೋಕ್ಷಣ ಮಾಡಿ ರಾಮದೇವರಿಗೆ, ದಿಗ್ವಿಜಯ ಪಾದಕ್ಕೆ, ವಂಶರಾಮದೇವರಿಗೆ, ವಿಠದೇವರಿಗೆ, ಸೀತಾದೇವಿ ಇಡಬೇಕಾದ ಹೂವನ್ನು ವ್ಯಾಸಮುಷ್ಟಿ ಅಂತಿದೆ ನೋಡ್ತೀರಾ, ಅದನ್ನು ಮೆಟ್ಟು ಬಿಡ್ತಾರೆ. ಅವತ್ತು ಸೀತಾದೇವಿ ಹೂ ಇಲ್ಲ. ಭಾಳ ಬೇಜಾರು ಸತ್ಸಂಗ, ಯಾಕೆ ಹಿಂಗಾಯ್ತು ನಮ್ಮ ತಾಯಿ ಹೂ ಇಲ್ಲ ಅಂತ ಕಣ್ಮುಚ್ಚಿ ಕಣ್ ತೆಗಿತಿರ್ತಾರೆ. ರಾಮಚಂದ್ರ ದೇವರಿಗೆ ಇಟ್ಟ ಪಾದಕ್ಕಿಟ್ಟ ಹೂ ಸೀತಾಮಡಿಗೆ ಹೋಗ್ತಾ ಇರುತ್ತೆ. ತಾತ ಶ್ರೀರಾಮಮೂರ್ತಿ ರಮಲ ಕಮಲತ ಬೆರ್ಚ ಮಾತೃ ಶಿಷ್ಟಂ ಕಂಜಂ ಕಂಜಾಯ ಇತಿಯದ ಮನಸ್ಸಿ ಪ್ರಾದ ಕಂಜಮೇಕಂ ತತ್ ಕಿಂ ಜಾಯಾದಯ ತಕ್ಕಿಂ ಮೈದಯ ನವಜನ ಅಮಗ್ನ ಸ್ವಾಮೀನ್ ಶ್ರೀ ಸತ್ಯಬೋಧ ರತಿವರ ಹೃದಯಂಬೋಜವಾಸಿನ ವದತ್ವಂ ಅಂತ ತಕ್ಷಣ ಸ್ತೋತ್ರ ಮಾಡ್ತಾರೆ. ತಂದೆ ನಿಮ್ದೆಲ್ಲ ಪೂಜೆ ಆಯಿತು, ತಾಯಿಗೆ ಹೂ ಇಲ್ಲ ಅಂತ ವಿಚಾರ ಮಾಡ್ತಿದ್ದೆ, ನೀವು ಒಂದು ಹೂ ಕೊಟ್ಟು ಏನು ಕಾರಣ? ಏನು ಹೆಂಡತಿ ಅಂತ ಪ್ರೀತಿಯಿಂದ ಕೊಟ್ಟಿವೋ? ನನಗೆ ಅಷ್ಟು ಧೈರ್ಯ ಐತೇನ? ನಾವು ಕೇಳ್ತೀವ? ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರಿಗೆ ಪರಮಾತ್ಮ ಅಷ್ಟು ಹತ್ತಿರ, ಹಂಗಾಗಿ ಅಧಿಕಾರ ಅವರಿಗೆ, ನಮಗೆ ದೂರ. ಏನೋ 24 ಗಂಟೆಗಳು ಏನೋ 5 ನಿಮಿಷ ಕೂತಿರ್ತೀವಿ, ಅದು ಯಾವುದೋ ಫೋನ್ ಬಂದರೆ ಯಾರದಂತ ವಿಚಾರ ಮಾಡ್ತಿರ್ತೀವಿ ನಮ್ಮ ಕರ್ಮ. ಅವ್ರು ಕೇಳ್ತಾರೆ, ಏನು ಕಿಮ್ ಜಾಯಾದಯತ ಕಿಮ್ ಮೈದಯ, ಏನು ಹೆಂಡತಿ ಅಂತ ಪ್ರೀತಿಯಿಂದ ಕೊಟ್ಟಿವಿ, ನನ್ನ ಮೇಲೆ ಕರ್ಮ ಕೊಟ್ಟು ನೀವು ಹೇಳ್ಬೇಕು ಸ್ವಾಮಿ ಅಂತ ಹೇಳಿದಾಗ ದೇವ್ರು ಬಂದು ಹೇಳ್ತಾನಂತ ತ್ವೈದಯ, ಅವಳು ನಿತ್ಯ ಪುಷ್ಪ ಎಲ್ಲ ಇದೆ ಅವಳಿಗೆ, ನೀನು ದುಃಖ ಪಡ್ತಾಯಿದ್ದೆ, ತಾಯಿಗೆ ಹೂ ಇಲ್ಲ ದುಃಖ ಪಡ್ತಾಯಿದ್ದೆ, ಅದಕ್ಕೋಸ್ಕರ ಕೊಟ್ಟಿದ್ದಾನೆ ಧನ್ಯೋಸ್ಮಿ ಅಂತ ಹೇಳಿ ಸತ್ಸಂದ್ರ ಕೂರ್ತು ಹೇಳ್ತಾರೆ. ಅವೆಲ್ಲ ಪೂಜೆ ಮಾಡಿ ಶಿಷ್ಯಂದ ಸತ್ಯವರ ತೀರ್ಥ ಕೊಡ್ತಾರೆ. ತಾವು ಕೂತಿರ್ಬೇಕಾದ್ರೆ ಭಾರಿ ಜ್ವರ ಬರುತ್ತೆ. ಜ್ವರ ಬಂದು ಬ್ರಹ್ಮರಂದ ಸ್ಫೋಟ ಆಗುತ್ತೆ. ಆವಾಗ ಎಲ್ಲ ದೇಹ ಇಟ್ಕೊಂಡು ತರ್ತಾ ಇರ್ತಾರೆ. ಆಗ ಅಲ್ಲೊಬ್ಬ ಚೆಕ್ ಮಾಡ್ಬೇಕು ನಿಂತು ಬಿಟ್ಟಿದ್ದಾನೆ. ಮಡಿಯೆಲ್ಲ ಹೇಳಿದೆ, ಮಡಿಯಲ್ಲಿ ಹೋಗ್ಬೇಕಂತ ಹೇಳಿರ್ತಾರೆ. ಮಡಿಯಲ್ಲಿ ತರ್ತಿರ್ತಾರೆ. ಅಲ್ಲಿ ಚೆಕ್, ಅಲ್ಲಿ ಸೂಟ್ ಬೂಟ್ ಹಾಕೊಂಡು ಹೈದರಾಲಿ ದೇಶ ಇದು, ಅದು ತಗೊಳ್ಳೋ ದೇಶ. ಎಲ್ಲಿ ಹೋಗ್ತಾ ಇದ್ದೀರಾ? ಇದು ಅವಾಗ ಡೆಡ್ ಬಾಡಿ ನಿಷೇಧ ಇತ್ತು. ಹಾಗಾಗಿ ಎಲ್ಲಿ ಹೋಗ್ತಿದ್ದೀರಿ? ಏನು ಇಲ್ಲಿ ವಿಶ್ರಾಂತಿ? ಇಲ್ಲ ನೋಡಬೇಕು, ನಿಮ್ಮ ಮುಖದಲ್ಲಿ ದುಃಖ ಇದೆ, ಏನಾಗಿದೆ ನೋಡ್ಬೇಕಂತ ಹಠ ಹಿಡ್ದ. ಇಲ್ಲಪ್ಪ ಅವರಿಗೆ ಸ್ವಲ್ಪ ಆಯಾಸಾಗಿದೆ, ವಿಶ್ರಾಂತಿ ಇತ್ತು, ನೋಡಿ ಬಂದ ಪರದ ಮುಟ್ಟಬೇಕಾದ್ರೆ ಮಡಿದ್ರೆ ಮುಟ್ಟಬೇಡ ಅಂತ. ಎಲ್ಲ ಅದೇ ಸತ್ಯಸಂಧ ಧ್ವನಿನೇ ನೋಡಿದ್ದಾರೆ ಎಲ್ಲರೂ. ಬ್ರಹ್ಮರಂಧ ಸ್ಫೋಟ ಆಗಿದೆ, ಆ ದೇಹದಲ್ಲಿ ಏನೂ ಶಕ್ತಿ ಇಲ್ಲ, ಮತ್ತು ಅದೇ ದೇಹ ಮಾತಾಡಿದೆ. ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂಥ ಕ್ಷೇತ್ರಕ್ಕೆ ಭಾಳ ದೂರಿಂದ ಬಂದಿದ್ದಾರೆ. ವಿಶೇಷ ಜ್ಞಾನ ಭಕ್ತರಾಗಿ ಏನಮ್ಮ